ಹಾಯ್ ಹ್ಯಾಪಿ ಮಾರ್ನಿಂಗ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋಲಿ ನೀವು ನೋಡ್ಬೋದು, ಇದು ಬಂದುಬಿಟ್ಟು ನಂದು ಸ್ಲೀವ್ಸ್ ಡಿಸೈನು. ಇಷ್ಟು ದೊಡ್ಡ ಬಾರ್ಡರ್ ಬಂದಿದೆ. ಮೇಲೆ ಮಾತ್ರ ನಾನು ಡಿಸೈನ್ ಬರೀಬೇಕು ಅಷ್ಟೇ. ಆದ್ದರಿಂದ ಆ ಪೋರ್ಷನ್ ಬಿಟ್ಟು ಹಾಕೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಸ್ವಲ್ಪ ಜಾಗ ಇರೋದ್ರಿಂದ ಅದರಿಂದ ವರ್ಕ್ ಮಾಡೋಣ ಅಂಥೇಳಿ ಅಲ್ಲಿ ಮಾತ್ರ ನಾನು ಹೇಗೆ ಡಿಸೈನ್ನ ಕ್ರಿಯೇಟ್ ಮಾಡ್ತೀನಿ ಅನ್ನೋದು ನೀವು ನೋಡಿ. ಆಲ್ರೆಡಿ ಒಂದು ಫ್ಲವರ್ ಹಾಕಿದ್ದೀನಿ ಆ್ಯಂಡ್ ಒಂದು ಲೀಫ್ ಹಾಕಿದ್ದೀನಿ. ಅದು ಇದ್ದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಅದನ್ನ ಎರೇಸ್ ಮಾಡಿಬಿಟ್ಟು ನನಗೆ ಯಾವ ಥರ ಬೇಕೋ ಆ ಥರ ಡ್ರಾ ಮಾಡ್ತೀನಿ. ನೀವು ಇವಾಗ ನೋಡ್ಬೋದು ಈ ಥರ ಪೇಪರ್ ಕಟ್ಟಿಂಗ್ ಮಾಡಿದ್ದೀನಿ ಸ್ಲೀವ್ಸು. ನಾನು ಹೇಗೆ ಸ್ಲೀವ್ಸ್ ಕಟ್ ಮಾಡೋದು ಅನ್ನೋದು ನಿಮಗೆ ಇನ್ನೊಂದು ವೀಡಿಯೋಲಿ ತೋರಿಸ್ತೀನಿ. ಮೆಷರ್ಮೆಂಟ್ ತೊಗೊಂಡು ಎಷ್ಟು ಈಸಿಯಾಗಿ ಪೇಪರ್ ಕಟ್ಟಿಂಗ್ ಮಾಡ್ಬೋದು ಅಂಥೇಳಿ. ಈ ಥರ ಪೇಪರ್ ಕಟ್ಟಿಂಗ್ ಮಾಡಿಕೊಂಡ್ರೆ ನಾವು ಯಾವುದೇ ಬ್ಲೌಸ್ಗೆ ಈಸಿಯಾಗಿ ಡ್ರಾ ಮಾಡ್ಕೋಬೋದು. ಆದ್ದರಿಂದ ಇವಾಗ ನೋಡಿ ಡಿಸೈನ್ ಡ್ರಾ ಮಾಡಿ ಆಯಿತು. ಈ ಥರ ಎಲಿಗೆಂಟ್ ಆದ ಡಿಸೈನ್ ಡ್ರಾ ಮಾಡಿದ್ದೀನಿ. ನಿಮಗೆ ಬೇಕಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಬೋದು. ನಿಮ್ಗೆ ಯಾರಿಗಾದ್ರೂ ಆರಿ ವರ್ಕ್ ಬರೋಂಗಿದ್ರೆ ಈ ಡಿಸೈನ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಬ್ಲೌಸ್ಗೆ ನೀವು ಕ್ರಿಯೇಟ್ ಮಾಡ್ಕೊಬೋದು. ನೋಡಿ ಎಷ್ಟು ಎಲಿಗೆಂಟಾಗಿ ಬಂದಿದೆ. ಇದು ಬಂದುಬಿಟ್ಟು ಇವಾಗ ಕ್ಲಾತ್ ಮೇಲೆ ಟ್ರೇಸ್ ಮಾಡಬೇಕು. ನೋಡಿ ಆಲ್ರೆಡಿ ಸ್ಲೀವ್ಸ್ ಮಾರ್ಕ್ ಮಾಡಿದ್ದೀನಿ. ಬಾರ್ಡರ್ ಎಷ್ಟು ದೊಡ್ಡದಾಗಿದೆ, ಮೇಲೆ ಮಾತ್ರ ವರ್ಕ್ ಮಾಡೋದು. ಆದ್ದರಿಂದ ಆ ಕಡೆ ಚಿಕ್ಕ ಬಾರ್ಡರ್ ಕೊಟ್ಟಿದ್ದಾರೆ, ಈ ಕಡೆ ದೊಡ್ಡ ಬಾರ್ಡರ್ ಕೊಟ್ಟಿದ್ದಾರೆ. ಆದ್ದರಿಂದ ದೊಡ್ಡ ಬಾರ್ಡರ್ ಇಟ್ಬಿಟ್ಟು ಹೇಗೆ ಟ್ರೇಸ್ ಮಾಡೋದು ಅಂತ ಹೇಳಿ ನೋಡಿ. ಇವಾಗ ಎಕ್ಸಾಕ್ಟ್ ಪೇಪರ್ ಈ ಥರ ಮೇಲೆ ಮಾತ್ರ ವರ್ಕ್ ಮಾಡೋದು. ಅದು ನೋಡಿ ಈ ಥರ. ಇವಾಗ ಇದಕ್ಕೆ ಟ್ರೇಸಿಂಗ್ ಪೇಪರ್ ಬಂದಿದೆ. ಎಲ್ಲ ಸ್ಟೇಷ್ನರಿ ಶಾಪ್ಸಲ್ಲೂ ಸಿಗುತ್ತೆ. ಇದು ನನಗೆ ಕೇಳ್ಬೋದು, ವೈಟ್ ಕಾರ್ಬನ್ ಶೀಟ್ ಅಂತ ಹೇಳಿ. ಇದ್ರ ಸಹಾಯದಿಂದ ಇವಾಗ ಟ್ರೇಸ್ ಮಾಡೋದು. ಮಾಮೂಲಿ ನಾವು ಕಾರ್ಬನ್ ಶೀಟಲ್ಲಿ ಹೇಗೆ ಟ್ರೇಸ್ ಮಾಡ್ತೀವಿ ಆ ಥರ, ಬಟ್ ಕ್ಲೀನಾಗಿ ನೋಡಿಕೊಂಡು ಪ್ಲೇಸ್ ಮಾಡಬೇಕು. ಕ್ಲಾತ್ ಮೇಲೆ ಪ್ಲೇಸ್ ಮಾಡಿ ಆಮೇಲೆ ಟ್ರೇಸ್ ಮಾಡಬೇಕು, ಸೊ ದಟ್ ಎಕ್ಸಾಕ್ಟ್ ಬರುತ್ತೆ. ನೋಡಿ ಈ ಥರ ಭಾರವಾದ ವಸ್ತು ಎರಡಿಂಗ್ ಇಟ್ಕೊಂಡು ಕ್ಲೀನಾಗೆ ಇವಾಗ ಟ್ರೇಸ್ ಮಾಡ್ಕೊತ ಹೋಗೋದಷ್ಟೇ. ನೋಡಿ ಈ ಥರ ಪೆನ್ಸಿಲ್ ಅಥವಾ ಯಾವುದಾದ್ರೂ ಎಂಟಿ ಪೆನ್ನಲ್ಲೋ ನೀವು ಈ ಥರ ಟ್ರೇಸ್ ಮಾಡ್ಕೊತ ಹೋಗ್ಬೋದು. ಸ್ವಲ್ಪ ಗಟ್ಟಿಯಾಗಿ ಮಾಡೋದ್ರಿಂದ ತುಂಬ ಎಲಿಗೆಂಟಾಗಿ ಬರುತ್ತೆ. ನೋಡಿ ಆಲ್ರೆಡಿ ಒಂದು ಸ್ಲೀವ್ ಟ್ರೇಸಿಂಗ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇವಾಗ ನಾನು ಆರಿ ವರ್ಕಕ್ಕೆ ಯಾವುದೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಇದು ಪರ್ಲ್ ಬೀಡ್ಸು. ನೋಡಿ ಇದು ಜರ್ಕಾನ್ ಸ್ಟೋನ್ದು ಬೇಸು ಈ ಥರ ಇದೆ. ನೋಡಿ ಎಷ್ಟು ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆ ಫಸ್ಟ್ಗಿಂತ. ಜರ್ಕಾನ್ ಸ್ಟೋನ್ದು ಬೇಸು ಮತ್ತು ಇದು ಜರ್ಕಾನ್ ಸ್ಟೋನು. ನಾನು ಜಾಸ್ತಿ ಬೀಡ್ಸು ಸ್ಟೋನ್ ಯೂಸ್ ಮಾಡಲ್ಲ, ಆದ್ರಿಂದನೇ ಲಿಮಿಟಾಗಿ ತೊಗೊಂಡಿರ್ತೀನಿ ಅಷ್ಟೇ. ಥ್ರೆಡ್ ವರ್ಕೆ ಮೆಜಾರಿಟಿ ಯೂಸ್ ಮಾಡೋದು. ಆ್ಯಂಡ್ ಇದು ಫ್ಯಾಬ್ರಿಕ್ ಗ್ಲೂ. ಇದೆಲ್ಲ ಸ್ಟೇಷ್ನರಿ ಶಾಪ್ಸಲ್ಲೂ ಸಿಗುತ್ತೆ. ಚಿಕ್ಕ ತೊಗೊಂಡ್ರೆ ಸಾಕು. ನೋಡಿ ಇದು ಸಿಸರು ಮತ್ತು ಇದು ಆರಿ ನೀಡಲ್ ನಂಬರ್ 14. ನೀವು ಟ್ರಿಮ್ಮರ್ ಸಹಿತ ಯೂಸ್ ಮಾಡ್ಬೋದು. ನೋಡಿ ಇದು ಕಡ್ದಾನ. ಇದು ಮಲ್ಟಿ ಕಲರ್ ಕಡ್ದಾನ ಬರುತ್ತಲ್ವ, ಅದು ಗೋಲ್ಡನ್ ಅಲ್ಲ ಇದು. ಆ್ಯಂಡ್ ಸಿಲ್ಕ್ ಥ್ರೆಡ್ಸು ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ನೋಡಿ ಇದು ಗ್ರೀನ್ ಬಂದುಬಿಟ್ಟು ಸ್ಯಾರಿ ಕಲರು. ಇದು ಬಂದುಬಿಟ್ಟು ರಾಜ್ ಅನ್ನೋ ಬ್ರ್ಯಾಂಡದು. ಆ್ಯಂಡ್ ಪರ್ಪಲ್ ಬಂದುಬಿಟ್ಟು ಬ್ಲೌಸ್ ಕಲರು. ಆ್ಯಂಡ್ ಇದು ನಿಮ್ಗೆ ಗೊತ್ತಿರೋ ಹಾಗೆ ಬ್ರಾನ್ಸ್ ಕಲರ್ ಬಂದುಬಿಟ್ಟು ಬಾರ್ಡ್ರಲ್ಲಿ ಇರುವಂಥ ಕಲರು. ಆದ್ದರಿಂದ ಈ 3 ಕಲರು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಮಾಡುವಂಥದ್ದು ಆರಿ ವರ್ಕ್. ಇವಾಗ ನಾನು ಇದು ಆ್ಯಕ್ಚುಲಿ ಈ ಸಿಲ್ಕ್ ಥ್ರೆಡ್ ತುಂಬಾ ಚೆನ್ನಾಗಿದೆ ಬ್ರ್ಯಾಂಡು. ತುಂಬ ತಿಕ್ಕಾಗಿ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಸೀಸರ್ ಮತ್ತು ನೀಡಲ್ ಈ ಥರ. ನೋಡಿ ಅಲ್ಲಿ ಆಲ್ರೆಡಿ ಜರ್ಕಾನ್ ಸ್ಟೋನ್ ಸ್ಟಿಕ್ ಮಾಡಿದ್ದೀನಿ. ನಾನು ಫ್ಯೂಚರಲ್ಲಿ ತೋರಿಸ್ತೀನಿ ಹೇಗೆ ಸ್ಟಿಕ್ ಮಾಡೋದು ಅಂಥೇಳಿ.
ಇದೇ ಥರ ಸ್ಟಿಕ್ ಮಾಡಿಬಿಟ್ಟು ಓವರ್ ನೈಟ್ ಆದರೂ ಬಿಟ್ಬಿಡ್ಬೋದು. ಅಟ್ಲೀಸ್ಟ್ 15 to 20 ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ಡ್ರೈ ಆಗುತ್ತೆ. ಇವಾಗ ನೀವು ನೋಡ್ಬೋದು ನಾನು ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಥರ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕ್ತೀನಿ, ಸಿಂಗಲ್ ಲೈನು. ನಾನು ತುಂಬ ದಪ್ಪವಾಗಿ ಕಾಣಿಸೋದೇನೋ ಅವಶ್ಯಕತೆ ಇದ್ದಿಲ್ಲ. ಇವಾಗ ಟ್ರೆಂಡಾಗಿದೆ ಈ ಥರನೇ, ಆದ್ದರಿಂದ ಸಾಕು ಇಷ್ಟೇ ಅಂತ ಹೇಳಿ ಸಿಂಗಲ್ ಲೈನಲ್ಲೇ ಕೊಟ್ಟಿದ್ದೀನಿ. ನೋಡಿ, ಎಂಡ್ ನಾಟು ಸ್ವಲ್ಪ ಕೇರ್ಫುಲ್ಲಾಗಿ ಟೈಟಾಗಿ ಹಾಕಬೇಕು, ಇಲ್ಲಾಂದರೆ ಓಪನ್ ಆಗಿಬಿಡುತ್ತೆ. ನೋಡಿ, ಸೈಡಲ್ಲಿ ಇರೋ ಕ್ರೀಪರ್ ಸಹಿತ ಈ ಥರನೇ ಕಂಟಿನ್ಯೂ ಮಾಡ್ಕೊತಾ ಹೋಗೋದು. ಏನು ಗೊತ್ತಾ, ಆ ಲೈನ್ ಕೊಟ್ಟಿರ್ತೀವಲ್ವ, ಆ ಲೈನ್ ಒಳಗಡೆಯಿಂದನೇ ಬೇರೆ ಲೈನು ಕಂಟಿನ್ಯೂ ಮಾಡಬೇಕು. ನಾನು ಇನ್ ಡೀಟೇಲು ನಿಮಗೆ ಬೇಸಿಕ್ಕಿಂದ ಹೇಳ್ಕೊಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ಅಥವಾ ನನ್ನ ವೀಡಿಯೋಸ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅವ್ರ ಜೊತೆ ಶೇರ್ ಮಾಡಿಬಿಟ್ಟು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನೋಡಿ, ಇವಾಗ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ ಎತ್ಕೊಂಡಿದ್ದೀನಿ. ಟೋಟಲ್ ನಾನು 8 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. 8ನ ಫೋಲ್ಡ್ ಮಾಡಿದಾಗ 16 ಆಗುತ್ತೆ, ಡಬಲ್ ಫಿಟ್. ನನಗೆ ಇಷ್ಟು ತಿಕ್ಕಾಗಿ ಬೇಕು, ನಾಟ್ ವರ್ಕ್ ಆಗಬೇಕಾದ್ರೆ ಇಷ್ಟು ದಪ್ಪವಾಗಿ ಹಾಕಿದ್ರೆ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಆದ್ದರಿಂದ ನಾನು 8x8 16 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಇಲ್ಲಿ ನಾಟ್ ಹಾಕ್ತೀನಿ, ಆದ್ದರಿಂದ ಇವಾಗ ತೋರಿಸ್ತೀನಿ ನಿಮಗೆ. ನೋಡಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ ನಾಟ್ ಹೇಗೆ ಹಾಕೋದು ಅಂಥೇಳಿ. ಈ ಥರ ಜಸ್ಟ್ ಒಂದು ಟರ್ನ್ ಮಾಡಿ ಲೆಫ್ಟ್ ಹ್ಯಾಂಡ್ ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಕ್ಲೀನಾಗಿ ಈ ಥರ ಎಳ್ಕೊಬೇಕು. ಲೆಫ್ಟ್ ಹ್ಯಾಂಡ್ ಏನಾದರೂ ಬಿಟ್ವಿ ಅಂದರೆ ಅದು ಲೂಸ್ ಆಗಿಬಿಡುತ್ತೆ. ನೋಡಿ, ಈ ಥರ ಒಂದು ಕೈ ಇಟ್ಕೊಂಡಿರಲೇಬೇಕು. ನೋಡಿ, ನೇಲ್ ಪಾಲಿಶ್ ಇರುವಂಥ ಬೆರಳು ಹೇಗೆ ಟೈಟಾಗಿ ಇಕ್ಕಿರ್ತೀನಿ ಅಂತ ಹತ್ರ ಬಂದಾಗ ಮಾತ್ರ ಬಿಡಬೇಕು. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು ಹಾಕ್ತಾ ತುಂಬಾ ಅಭ್ಯಾಸ ಆಗಿಬಿಡುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ. ನಿಮಗೆ ಯಾರಿಗಾದ್ರೂ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಲೋವಾಗಿ ನಿಮಗೆ ತೋರಿಸ್ತೀನಿ ಹೇಗೆ ಹಾಕೋದು ಅಂಥೇಳಿ. ಆ್ಯಂಡ್ ಇವಾಗ ಬಂದುಬಿಟ್ಟು ಈ ಫ್ಲವರ್ ಫಿಲ್ಲಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಸ್ಟಿಚ್ಗೆ ಬಂದುಬಿಟ್ಟು ಈಸಿ ಲೇಸಿ ಸ್ಟಿಚ್ ಅಂತ ಹೇಳ್ತಾರೆ. ನೋಡಿ, ಆಲ್ರೆಡಿ ದಾರ ಹಿಂಗೆ ತೊಗೊಳ್ಳೋದು, ಅದ್ರ ಪಕ್ಕನೇ ದಾರ ಕೆಳಗಡೆ ಇಳ್ಕೊಬೇಕು. ನಾನು ತುಂಬ ದೊಡ್ಡ ದಾರ ತೊಗೊಂಡ್ಬಿಟ್ಟಿದ್ದೀನಿ. ಬಿಗಿನರ್ಸ್ ಆಗಿರೋರು ತುಂಬ ಉದ್ದ ದಾರ ತೊಗೊಂಬೇಡಿ, ಸಿಕ್ಕಾಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನಮ್ಗೆ ಅಭ್ಯಾಸ ಇರುತ್ತೆ, ಆದ್ದರಿಂದ ನಾವು ದೊಡ್ಡ ತೊಗೊಂಡ್ರೂ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇರುತ್ತೆ. ಆದ್ದರಿಂದ ಹೇಳ್ತಾಯಿದ್ದೀನಿ, ಇಲ್ಲಾಂದರೆ ಡಿಸೈನ್ ಫುಲ್ಲು ಹಾಳಾಗೋಗ್ಬಿಡುತ್ತೆ. ಆದ್ದರಿಂದ ನೋಡಿ, ಈ ಥರ ಮೇಲೆ ಹೇಳ್ಕೊಂಡು ಕೆಳಗಡೆ ಈ ಥರ ಬಿಡೋದಷ್ಟೇ. ಈ ಥರ ಎಲ್ಲ ಬೇಸಿಕ್ಸ್ ಸ್ಟಿಚ್ಚಿಂದ ನಿಮಗೆ ಟ್ಯುಟೋರಿಯಲ್ಸ್ ಆಗಿ ಆ್ಯಡ್ ಮಾಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡಿ. ಡೈಲಿ ಒಂದೊಂದು ರಿಲೇಟೆಡ್ ವಿಡಿಯೋಸ್ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಯಾವುದೆಲ್ಲ ಸ್ಟಿಚಸ್ ಇದೆ ಅಂಥೇಳಿ. ಇಲ್ಲಾಂದರೆ ನಾನು ಡೇ ವ್ಲಾಗ್ಸ್ ಜೊತೆ ಕಂಟಿನ್ಯೂ ಮಾಡೋಣ ಅಂತಿದ್ದೀನಿ ಅಷ್ಟೇ. ಅದು ನಿಮಗೆ ಬಿಟ್ಟಿದ್ದು. ನಿಮಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಹೇಳ್ಕೊಡ್ತೀನಿ. ನೋಡಿ, ಇದೆಲ್ಲ ನಾನು ಕಂಪ್ಲೀಟ್ ಮಾಡ್ಕೊಂಬರ್ತೀನಿ, ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಓವರಾಲ್ ಈ ಥರನೇ ಇದೆ. ಮಿಡ್ಲಲ್ಲಿ ಒಂದು ಪರ್ಲ್ ಕೊಟ್ಟಿರೋದ್ರಿಂದ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇವಾಗ ಈ ಲೀಫ್ ಹೇಗೆ ಲವಂಗ ನಾಟ್ ಹಾಕಿ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು, ಅವಾಗ ಗೊತ್ತಾಗುತ್ತೆ ಹ್ಯಾಂಡ್ ಮೂಮೆಂಟ್ ಹೇಗಿರುತ್ತೆ ಅಂಥೇಳಿ.
ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದಕ್ಕೇನು ಎಕ್ಸ್ಪ್ಲನೇಷನ್ ಏನೂ ಅವಶ್ಯಕತೆ ಇಲ್ಲ. ಟೈಟಾಗಿ ಈ ಥರ ಆ ಸೈಡು ಈ ಸೈಡು ಕ್ಲೀನಾಗಿ ಹಾಕ್ಕೊತ ಬಂದರೆ ತುಂಬ ಬ್ಯೂಟಿಫುಲ್ಲಾಗಿ ಲೀಫ್ ಫಾರ್ಮ್ ಆಗುತ್ತೆ. ಆರಿ ನೀಡಲಲ್ಲಿ ಸಹಿತ ಹಾಕ್ಬೋದು, ಅದು ಸಹಿತ ತೋರಿಸ್ತೀನಿ ನಿಮಗೆ ಇನ್ನೊಂದು ವ್ಲಾಗಲ್ಲಿ. ಈ ಥರನೇ ಓವರಾಲ್ ಕ್ಲೀನಾಗಿ ಕಂಪ್ಲೀಟ್ ಮಾಡಿಬಿಡಬೇಕು. ನೀವು ಬೇಕಂದರೆ ಇದಕ್ಕೆ ಔಟ್ಲೈನ್ ಸಹಿತ ಹಾಕೊಬೋದು, ನಾನೇನು ಔಟ್ಲೈನ್ ಹಾಕಲ್ಲ. ನೋಡಿ ಎಷ್ಟು ಕ್ಲೀನಾಗಿ ಫಾರ್ಮ್ ಆಗಿದೆ ಲೀಫು. ಈ ಥರ ನಮಗೆ ಪರ್ಫೆಕ್ಟಾಗಿ ಬಂದಾಗ ಔಟ್ಲೈನ್ ಏನೂ ಅವಶ್ಯಕತೆ ಇರಲ್ಲ. ಆ್ಯಂಡ್ ನೋಡ್ಬೋದು ಇವಾಗ ಒಂದು ಕಾಲು ಭಾಗ ಫಿನಿಶ್ ಮಾಡಿದ್ದೀನಿ. ನೋಡಿ ಇದೆರಡು ಆ ಥರನೇ ಈಸಿಲಿ ಸ್ಟಿಚ್ ಹಾಕಬೇಕು. ಆ್ಯಂಡ್ ಇದೆಲ್ಲ ಕಂಪ್ಲೀಟ್ ಮಾಡಬೇಕು. ನಾಟ್ ವರ್ಕ್ ಹೇಗೆ ಹಾಕಿದ್ದೀನಿ ಅಂತ ನೋಡಿ. ಇದೆಲ್ಲ ಇವಾಗ ಕಂಪ್ಲೀಟ್ ಮಾಡಿ ಇದ್ರದ್ದು ಫುಲ್ ಓವರಾಲ್ ಲುಕ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಕಲರ್ ಕಾಂಬಿನೇಷನ್ಸ್ ಪರ್ಫೆಕ್ಟಾಗಿ ಚೂಸ್ ಮಾಡಿ, ಹಾಗೆ ಬ್ಲೌಸ್ದು ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಜರ್ಕಾನ್ ಸ್ಟೋನ್ಸ್ ಹೇಗೆ ಸ್ಟಿಕ್ ಮಾಡೋದಂತ ತೋರಿಸ್ತೀನಿ ನೋಡಿ. ಇವಾಗ ಈ ಥರ ಜರ್ಕಾನ್ದು ಬೇಸ್ ಅಂತ ಬರುತ್ತೆ. ಫಸ್ಟು ಇದನ್ನ ಈ ಥರ ಟೈಟಾಗಿ ಗ್ಲೂ ಹಾಕ್ಬಿಟ್ಟು ಒಂದು 1 ಮಿನಿಟ್ ಆ ಥರ ಬಿಟ್ಟಾದಮೇಲೆ ಇಮಿಡಿಯೇಟ್ ಸ್ಟಿಕ್ ಮಾಡಿದ್ರೆ ಜಾಸ್ತಿ ಜಾರತ್ತೆ, ಆ ಕಡೆ ಈ ಕಡೆ ಹೋಗಿ ಸ್ಪ್ರೆಡ್ ಆಗುತ್ತೆ. ಅದರಿಂದ 1 ಮಿನಿಟ್ 2 ಮಿನಿಟ್ ಆ ಥರ ಬಿಡಬೇಕು. ಬಿಟ್ಟಾದಮೇಲೆ ಈ ಥರ ಜಸ್ಟ್ ಲೈಟಾಗಿ ಈ ಥರ ಗ್ಲೂ ಟಚ್ ಮಾಡಿ ಹಿಂಗೆ ಸಿಸರ್ ಅಥವಾ ನೀಡಲೆಲ್ಲ ಎತ್ಕೊಂಡ್ರೆ ಆಟೋಮೆಟಿಕ್ ಕೂರುತ್ತೆ. ಅದ್ರ ಒಳಗಡೆ ಸ್ಟೋನ್ಸ್ ಫಿಕ್ಸ್ ಮಾಡೋದು. ನೋಡಿ ಇಲ್ಲಿ ರಿಮೈನಿಂಗ್ ಪೋರ್ಷನ್ ಸ್ವಲ್ಪ ಇದೆ ಇಲ್ಲಿ. ಇದನ್ನ ನಾಟ್ ವರ್ಕು ಮತ್ತು ಜರ್ಕನ್ಸ್ ಕಟ್ ಬೀಡ್ಸಲ್ಲಿ ಫಿಲ್ ಮಾಡಬೇಕು. ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಓವರಾಲ್ ಲುಕ್. ನೋಡಿ ಡಿಸೈನ್ಸ್ ಆಲ್ರೆಡಿ ಫುಲ್ ಕಂಪ್ಲೀಟ್ ಆಗಿದೆ. ಇದೆ ಓವರಾಲ್ ಡಿಸೈನ್ಸು. ನೋಡ್ಬೋದು ಹೇಗೆ ಕಂಪ್ಲೀಟ್ ಮಾಡಿದ್ದೀನಿ ಅಂಥೇಳಿ. ತುಂಬಾ ಎಲಿಗೆಂಟಾಗಿ ಬಂದಿದೆ ಔಟ್ಪುಟ್. ನಂಗೆ ತುಂಬಾ ಇಷ್ಟ ಆಯಿತು. ನೀವು ಫುಲ್ ಬ್ಲೌಸು ಈ ಥರ ಓವರಾಲ್ ಆಗಿ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ.